ಇವತ್ತು ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು 6 ತಿಂಗಳವರೆಗೂ ಎತ್ತಿಕೊಬೋದು. ಇದ್ರ ಜೊತೆಗೆ ಕೆಲವು ಐಟಮ್ಸು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ 4 kg ರಾಗಿನ ತೊಳೆದು 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದಾದಮೇಲೆ ಬಾಣಲಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ತೊಗೊಂಡು ಹುರ್ಕೊತಾ ಇದ್ದೀನಿ, ಏಕೆಂದರೆ ಬಾಣಲಿ ಚಿಕ್ಕದಲ್ವ ಅದಕ್ಕೆ. ಇದನ್ನು ನೀವು ಉಗುರು ಬೆಚ್ಚಗಾಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟು ಅರ್ಧ kg ಕಡಲೆಕಾಳು ತೊಗೊಂಡಿದ್ದೀನಿ. ಇದನ್ನು ನೀವು ಈ ಥರ ಆಗೋವರೆಗೂ ಹುರ್ಕೊಬೇಕು. ನೆಕ್ಸ್ಟು ಅರ್ಧ kg ಹೆಸ್ರು ಕಾಳು. ಕಾಳುಗಳೆಲ್ಲ ಅರ್ಧ kgನೇ ತೊಗೊಬೇಕು. ಕಡಲೆಕಾಳು ಅಷ್ಟೇ ಅರ್ಧ kg ತೊಗೊಂಡಿದ್ದೀನಿ. ಇಲ್ಲಿ ಹೆಸ್ರು ಕಾಳು ಅರ್ಧ kg ತೊಗೊಂಡಿದ್ದೀನಿ. ಮತ್ತು ಮುಂದೆ ಹಾಕೋ ಕಾಳುಗಳೆಲ್ಲ ಅರ್ಧ kgನೇ. ಅರ್ಧ kg ತೊಗೊಂಡು ಹುರ್ಕೋಬೇಕು. ನೋಡಿ, ಇದು ಈ ಥರ ಆಗಬೇಕು, ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ನೆಕ್ಸ್ಟು ಗೋಧಿ ಅರ್ಧ kg ತೊಗೊಂಡಿದ್ದೀನಿ. ಗೋಧಿನ ನೀವು ಫುಲ್ಲು ಎಲ್ಲ ಕೇರ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ, ಏಕೆಂದರೆ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಮತ್ತು ಪೌಡರ್ ಥರ ಇರುತ್ತೆ ಅದರಲ್ಲಿ. ಆ ಪೌಡರ್ ಥರದ್ದು ಹಾಕಬಾರ್ದು ಮಕ್ಕಳಿಗೆ, ಏಕೆಂದರೆ ಅದು ಕೆಮಿಕಲ್ ಇರುತ್ತೆ. ಅದರಿಂದ ಪೌಡರ್ ಏನೂ ಇಲ್ಲದೆ ಇರೋ ಥರ ನೀಟಾಗಿ ಇದನ್ನು ಒಂದು ಸತಿ ತೊಳೆದು ಒಣಗಿಸ್ಕೊಂಡು ಆಮೇಲೆ ಹಾಕೋಬೇಕಾಗುತ್ತೆ ನೀವು. ನೆಕ್ಸ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಅರ್ಧ kg ಹಾಕ್ಕೊಂಡ್ರೆ ಸಾಕು, ಆದರೆ ಇಲ್ಲಿ ನಾನು 1 kg ತೊಗೊಂಡಿದ್ದೀನಿ. ಏಕೆ ಅಂದರೆ ಮಗು ಅನ್ನ ತಿಂತಾ ಇಲ್ಲ ಅಂತ ಒಂದು ಕಾರಣಕ್ಕೆ ನಾನು ತೊಗೊಂಡಿದ್ದೀನಿ ಅಕ್ಕಿ 1 kgನ. ಏಕೆ ಅಂದರೆ ಅಕ್ಕಿಲಿರೋ ಪೌಷ್ಟಿಕಾಂಶಗಳು ನಾವು ಸರಿ ಮಾಡಿದಾಗ ಸರಿಲೇ ಹಾಕಿ ಕೊಡ್ಬೋದು. ಏಕೆಂದರೆ ಮಕ್ಕಳು ಅನ್ನ ತಿನ್ನಲ್ಲ, ಹಠ ಮಾಡ್ತಿದ್ದಾರೆ ಅಂದಾಗ ನಾವು ರಾಗಿ ಸರಿಗೇ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಕೊಂಡ್ರೆ ಅಕ್ಕಿಲಿರುವಂಥ ಪೌಷ್ಟಿಕಾಂಶನೂ ನಾವು ಇಲ್ಲಿ ಸರಿಲೇ ಕೊಡ್ಬೋದು. ಅದರಿಂದ ನಾನು ಅಕ್ಕಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಮಕ್ಕಳು ತಿಂತಾ ಇಲ್ಲ ಅಂದರೆ ನೀವು 1 kg ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅರ್ಧ kg ಸಾಕಾಗುತ್ತೆ. ಈಗ ಅಕ್ಕಿ ನಾನು ತೊಗೊಂಡಿರೋದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ, ಇಲ್ಲ ನುಚ್ಚಕ್ಕಿ ಅಂತ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ. ಅದು ಬಿಟ್ಟು ಸೋನಾ ಮಸೂರಿ ಅಕ್ಕಿ ಈ ಥರದವೆಲ್ಲ ಯೂಸ್ ಮಾಡಬಾರ್ದು, ಮಕ್ಳಿಗೆ ಹೊಟ್ಟೆ ನೋವು ಬರುತ್ತೆ. ನೆಕ್ಸ್ಟ್ ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೀವು ಉದ್ದಿನ ಕಾಳಾದರೂ ತೊಗೊಬೋದು, ಬೇಳೆ ಆದರೂ ತೊಗೊಬೋದು. ಇದನ್ನು ಅರ್ಧ kg ಹಾಕ್ಕೊಬೇಕು. ಇದು ಸೊಂಟಕ್ಕೆ ತುಂಬ ಬಲ ಮಕ್ಕಳುಗಳಿಗೆ, ಇದೇ ಮೇನ್ ಹಾಕಲೇಬೇಕು ಉದ್ದಿನ ಕಾಳು. ಇದನ್ನು ಕಂದು ಬಣ್ಣ ಬರೋವರೆಗೂ